ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಟ್ಯಾಬ್ಲೆಟ್ ಬಾಕ್ಸ್ ತೊಗೊಂಡೋಗಿಲ್ಲ ಪೆಟ್ರು, ಮಾತ್ರೆ ತೊಗೊಂಡಿದ್ದು ನಿದ್ದೆ ಆದರೂ ಬರ್ತಾಯಿತ್ತು. ಭೂಮಿಕಾ ಏನಾಯ್ತು? ನನಗೆ ನಿದ್ದೆ ಬರ್ತಿಲ್ಲ, ಅದಕ್ಕೆ ಜೋರು ಲೆಕ್ಚರ್ ಮಾಡಲಾ? ನಾನು ಲೆಕ್ಚರ್ ಕೊಟ್ಟರೆ ನಿಮ್ಗೆ ನಿದ್ದೆ ಬರುತ್ತಲ್ವಾ? ಬೈ, ನಾನು ಟ್ಯಾಬ್ಲೆಟ್ ಬಾಕ್ಸ್ನ ಇಲ್ಲಿಟ್ಟಿದ್ದೀರ ಅಂಥೇಳಿ ಒಂದು ಮಾತ್ರೆ ತೊಗೊಂಡು ನಿದ್ದೆ ಮಾಡ್ತೀನಿ. ಗೌತಮ್ ಅವರು ಆಗಲೇ ಪ್ರಾಮಿಸ್ ಮಾಡಿದ್ದು ಮರ್ತೋಯ್ತಾ? ಅಲ್ಲ, ಕರೆಕ್ಟು. ನಾನೇ ಮಾತ್ರೆ ತೊಗೊಂಡ್ರೆ ಪ್ರಾಮಿಸ್ ಬ್ರೇಕ್ ಮಾಡಿದೆ. ನೀವೇ ಕೊಟ್ಟರೆ ಪ್ರಾಮಿಸ್ ಏನು ಬ್ರೇಕ್ ಆಗಲ್ಲ ರೀ. ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ರಿ, ಮಲ್ಕೊಂಬಿಡ್ತೀನಿ ನೆಮ್ಮದಿಯಾಗಿ. ನಾನು ಯಾಕೆ ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ಹೇಳ್ತಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಹೆಲ್ತ್ಗೆ ಒಳ್ಳೇದಲ್ಲ. ಅದರಲ್ಲೂ ನಿದ್ದೆ ಮಾಡೋದಕ್ಕೆ ಮಾತ್ರೆ ತೊಗೊಳ್ಳೋದು ಶುರು ಮಾಡಿದ್ರೆ ಅದು ಅಡಿಕ್ಷನ್ ಆಗೋಗ್ಬಿಡುತ್ತೆ. ಲೈಫ್ ಲಾಂಗ್ ಸ್ಲೀಪಿಂಗ್ ಪಿಲ್ಸ್ ತೊಗೊಳ್ತಾನೆ ಇರಬೇಕಾಗುತ್ತೆ. ಕೊನೆಗೊಂದಿನ ನಿದ್ದೆ ಮಾತ್ರೆ ತೊಗೊಂಡು ನಿದ್ದೆ ಬರದೇ ಇರೋ ಥರ ಆಗೋಗ್ಬಿಡುತ್ತೆ. ಹಾಗೇನು ಮಾಡ್ತೀರಾ? ಇಡೀ ದಿನ ಕಣ್ಕಂಡು ಬಿಟ್ಕೊಂಡು ಪ್ರೇತಾತ್ಮನ್ ಥರ ಪಿಶಾಚಿ ಥರ ಓಡಾಡ್ಕೊಂಡಿರ್ತೀರಾ? ಅದೋಕೆನಾ ನಿಮಗೆ? ರೀ, ನಾರ್ಮಲ್ ಆಗಿ ಹೇಳೋದನ್ನ ಯಾವುದೋ ಹಾರರ್ ಸಿನಿಮಾ ಕತೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ರಿ. ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೋ ಅನ್ನೋ ಭಯಕ್ಕಿನ್ನ ನೀವು ಹೇಳೋದು ಕೇಳಿದ್ರೆ ಭಯ ಆಗ್ತಾಯಿದೆ ನನಗೆ. ನೀವು ಟೀಚರ್ ಆಗೋಕ್ಕಿಂತ ಯಾವ್ದಾದ್ರು ನ್ಯೂಸ್ ಚಾನಲ್ ಆ್ಯಂಕರ್ ಆಗಬೇಕಾಗಿತ್ತು. ಅಷ್ಟೊಂದು ಭಯ ಹುಟ್ಟಿಸ್ತೀರಾ? ಸರಿ, ಮಲ್ಗಕ್ಕೆ ಟ್ರೈ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಏನು ಗೊತ್ತಾ ಗೌತಮ್ ಅವರೇ, ನೀವು ಕ್ಯೂಟಾಗಿರೋ ಟೆಡಿ ಬೇರ್ ಥರ ಇದ್ದೀರಾ. ಆದರೆ ನಾನು ಕರಡಿ ಥರ ಇದ್ದೀನ? ನಾನು ಹಾಗೆ ಹೇಳ್ತಿಲ್ಲ. ನಿಮ್ಮನ್ನು ಮುಟ್ಟಿದ್ರೆ ತಪ್ಕೊಂಡ್ರೆ ಟೆಡಿ ಬೇರ್ನ ತಪ್ಕೊಂಡಾಗಿರುತ್ತೆ. ಹೇಳ್ತಾ ಇದ್ದೆ, ಬೇಡ ಬಿಡಿ, ಯಾಕೆ ಸುಮ್ಮನೆ. ಹೇಳಿ ಪರವಾಗಿ. ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ನೋಡಿದ್ರಲ್ಲ, ನೀವು ಅದೇ ಥರ ಇದ್ದೀರಾ. ಸೇಮ್. ನಾನು ವಾಕಿಂಗ್ ಸ್ಟಿಕ್ ಕಂಪೇರ್ ಮಾಡ್ತಿದ್ದೀರಾ? ಹಾಗಲ್ಲ ರೀ. ಈಗ ನೀವು ನನ್ನನ್ನು ಟೆಡಿ ಬೇರ್ ಥರ ಕ್ಯೂಟ್ ಆಗಿದ್ದೀನಿ ಅಂತ ಹೇಳಿದ್ರಿ. ಹಾಗೆ ನೀವು ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ಥರ ಭಾಳ ಕ್ಯೂಟ್ ಆಗಿದ್ದೀರಾ. ಆ ವಾಕಿಂಗ್ ಸ್ಟಿಕ್ಗೆ ಒಂದು ಹಿಡಿ ನೋಡಿದ್ರಾ? ಅದು ಬಂಗಾರದ ರೀ. ನಿಮಗೂ ಕೂಡ ಬಂಗಾರದ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀನಿ, ಅಷ್ಟೇ ದುರುದ್ದೇಶ ಇಲ್ಲ. ನೀವು ತಪ್ಪಾಗಿಲ್ಲ, ಅರ್ಥ ಮಾಡ್ಕೊಬಿಡಿ ಪ್ಲೀಸ್. ಸಾಕು. ಒಟ್ಟಿನಲ್ಲಿ ಈಗೀಗ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀರ. ಲವ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿರುಗೆ ಹೆಣ್ಣು ನೋಡುವಾಗ 2 ವಿಚಾರನ ಗಮನದಲ್ಲಿಟ್ಕೋಬೇಕು. ನನಗೆ ಗೊತ್ತು, ಚಿರುನ ಮದುವೆ ಆಗೋ ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು. ಮುಖದ ಮೇಲೆ ಒಂದೇ ಒಂದು ಸಣ್ಣ ಕಲೆ ಕೂಡ ಇರಬಾರ್ದು. ಹೌದು, ಆದರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಾಲಿಟಿ ಇರಬೇಕು. ಯಾವುದೇ ಕಾರಣಕ್ಕೂ ಚಿರುನ ಮದುವೆ ಆಗೋ ಹುಡುಗಿ ತಾಯಿ ಆಗಬಾರ್ದು. ಈ ಮನೇಲಿ ಮಗು ಅಳು ಕೇಳಿಸಬಾರ್ದು. ಈ ಮನೇಲಿ ತೊಟ್ಲು ತೂಬಾರ್ದು. ಭಾವ, ನಾವು ಚಿರುಗೆ ಒಂದು ಹುಡುಗಿನ ನೋಡಿದೀವಿ. ಆ ಹುಡುಗಿನ ಕೈ ತೊಳೆದು ಮುಟ್ಬೇಕು, ಅಷ್ಟು ಚೆನ್ನಾಗಿದ್ದಾಳೆ. ಆ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿದೀವಿ. ನಮ್ಮ ಚಿರುನ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಮನೆಗೆ ಬನ್ನಿ ಮಾತಾಡೋಣ ಅಂತ ಕೂಡ ಹೇಳಿದೀವಿ. ಎಲ್ಲ ಒಪ್ಪಿಗೆ ಆದ್ರೆ
ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಬೇಡ, ನಾಳೆ ಅವರನ್ನ ಬರೋದ್ ಬೇಡ ಅಂತ ಹೇಳಿ. ಯಾಕೆ ಬರಬಾರ್ದು ಅವರು? ನನ್ನನ್ನು ಕೇಳ್ದೆ ನೀವ್ಯಾಕೆ ಅವ್ರನ್ನ ಬರೋದಕ್ಕೆ ಹೇಳಿದ್ರಿ? ಅವ್ರಿಗೆ ಹೇಳಿ ಬರೋದಕ್ಕೆ ಬೇಡ ಅಂತ. ಸೌಂದರ್ಯ, ಒಂದ್ಸಲ ಆ ಹುಡುಗಿನ ಮುಖ ನೋಡು, ನಿನಗೆ ಇಷ್ಟ ಆಗ್ತಾಳೆ. ಆ ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ. ಚಿರು, ನಿನ್ಗೆ ಆ ಹುಡುಗಿ ಓಕೆನಾ? ಅವ್ರಿಗೆ ಮನೆಗೆ ಬರೋದಕ್ಕೆ ಹೇಳದ? ನೀನೇ ಹೇಳು. ಅದಕ್ಕೆ ನಿರ್ಧಾರನೇ ನನ್ನ ನಿರ್ಧಾರ. ಚಿಕ್ಕಮ್ಮ, ಅವ್ರಿಗೆ ನಾಳೆ ಬರೋದು ಬೇಡ ಅಂತ ಹೇಳಿ. ಈ ಚಿರು, ನಿನಗೆ ಸ್ವಲ್ಪನೂ ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಅಕ್ಕ, ಅದಕ್ಕೆ ನನಗೇನು ಬೇಕು ಬೇಡ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಅಮ್ಮ ಅವರು, ಅಮ್ಮನ ಮಾತು ಮೀರಕ್ಕಾಗತ್ತಾ? ಅಪ್ಪ ನೀವಾದ್ರೂ ಅರ್ಚನಾ, ಈ ವಿಷಯದಲ್ಲಿ ನನ್ನ ಪೂರ್ತಿ ಸಪೋರ್ಟು ಸೌಂದರ್ಯಂಗೆ. ಯಾಕಂದ್ರೆ ಇರೋ ವಿಷಯದಲ್ಲಿ ಅವಳು ಯಾವತ್ತೂ ತಪ್ಪಾದ ನಿರ್ಧಾರ ತಗೊಳ್ಳಿಲ್ಲ, ಮುಂದೆ ತಗೊಳ್ಳೋದೂ ಇಲ್ಲ. ಬಾಬಾ, ನಾನೇನು ನಮ್ಮ ಮನೆ ಕಡೆಯವ್ರನ್ನ ಈ ಮನೆಗೆ ಸಂಬಂಧ ಮಾಡ್ಕೋಬೇಕು ಅಂತ ನೋಡ್ತಾ ಇಲ್ಲ. ಚಿರುಗೂ ಮದ್ವೆ ಆಗಿ ಅವಂದು ಅಂತ ಒಂದ್ ಸಂಸಾರ ಆಗಿ ಈ ಮನೆಯಲ್ಲಿ ತೊಟ್ಲು ತೂಗ್ಬೇಕು ಅನ್ನೋದೇ ನನ್ನ ಆಸೆ. ಈ ಮನೆಯಲ್ಲಿ ತೊಟ್ಲು ತೂಗ್ಬೇಕು ಅನ್ನೋದೇ ನನ್ನ ಆಸೆ. ಈ ಮನೇಲಿ ತೊಟ್ಲು ತೂಗಬಾರ್ದು. ತೂಗೋದಕ್ಕೆ ನಾನು ಬಿಡೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇತ್ತು ಅಲ್ಲಿ ಹೋಗಿ ಬರ್ತೀನಿ. ಅಲ್ಲಿ ನೀವು ಎಕ್ಸಸೈಸ್ ಮಾಡಲ್ವಾ? ಬನ್ನಿ ಬನ್ನಿ, ನಾನು ಹೇಳ್ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಸರಿ ಸರಿ. ಜಂಪ್ಸ್ ಮಾಡಬೇಕು. ಏನಾಯ್ತು? ಮಂಡಿ ನೋವಾ? ದಿನ ಮಾಡ್ತಾ ಇದ್ರೆ ಸರಿ ಹೋಗ್ಬಿಡುತ್ತೆ. ಇದು ಆಗ್ಲೇ ನೀವೇ ಎಲ್ಲ ರೆಡಿ ಮಾಡ್ಕೊಂಡು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ ಜಾನ್ವಿ ಅವ್ರೆ,
ನೋಡಿ ಎಕ್ಸಸೈಸ್ ಮಾಡಕ್ಕೆ ಮ್ಯಾಟು, ಆಮೇಲೆ ಬ್ರಷ್ ಮಾಡಕ್ಕೆ ಬ್ರಷು, ಪೇಸ್ಟು, ಕುಡಿಯೋ ನೀರು, ಟವೆಲ್ಲು ಅರೇಂಜ್ ಮಾಡಿದ್ದಾರೆ ನಿಮ್ಮ ಅಣ್ಣ. ಹೌದೇನೋ? ಎಲ್ಲ ನೀನೇ ಮಾಡ್ಬಿಟ್ಯಾ? ನೀನೇ ಎಲ್ಲ ಮಾಡಿದ್ರೆ ನಾನೇನ್ ಮಾಡ್ಲಿ? ಜಯಂತೂರಿಗೆ ಮಸ್ಕ ಹೊಡಿತಾ ಇದ್ಯಾ? ನೋಡಿದ್ರ ಇವನ್ನ? ನಿನ್ ಮನೇಲಿ ಅಂದ್ರೆ ಎಲ್ಲ ನೀನ್ ರೆಡಿ ಮಾಡ್ತೀಯಾ, ಇಲ್ಲಿ ಬಂದ್ಮೇಲೆ ನಾನೆಲ್ಲ ರೆಡಿ ಮಾಡ್ತಿದ್ದೀನಿ ಅಂತ ನಾನು. ನೋಡಿದ್ರ ನೀವು ಅಂದ್ರೆ ಎಷ್ಟು ಇಷ್ಟ ಅವ್ನಿಗೆ. ಪ್ರೋಟೀನ್ ಶೇಕ. ನಾನು ಯಾರು ಅಂತ ಗೊತ್ತಾದ್ರೆ ಈ ಇಷ್ಟದ ಜಾಗದಲ್ಲಿ ಬೇರೆ ಭಾವನೆನೇ ಬರುತ್ತೆ ಜಾನ್ವಿ ಅವರೇ. ಇವನ ಹತ್ರ ಬರೋದನ್ನ ತುಂಬಾ ಅವಾಯ್ಡ್ ಮಾಡ್ತೀನಿ, ಆದ್ರೆ ಬಂದು ಸಿಕ್ಕಾಕೋತೀನಿ. ನೆನ್ಪಿಲ್ದೇ ಇರೋದ್ರಿಂದ ಬಚಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಿದ್ದೀರಿ ನೀವು? ಕುಡೀಲಿ ಕುಡೀಲಿ ಬಿಡಿ ಸರ್, ಕುಡೀಲಿ. ನಿನ್ನನ್ನು ಹೀಗೆ ನೋಡ್ತಿರೋ ಕಾರಣನೇ ಇದು. ನೀನನ್ನ ಬಿಟ್ಟು ಹೋದ್ಮೇಲೆ ಇದೆ ನನ್ನ ಜೀವನ ಸಂಗಾತಿ. ನನಗೆ ಕಾಡ್ತಿರ್ತಾರೆ ಗೊತ್ತು ಸರ್ ನೋಡ್ರೆ. ಆ ಕಾಳಿ ಅಷ್ಟು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ ಬತ್ತ. ನಾನು ನಿಮ್ಗೆ ತುಂಬಾ ನೋವು ಕೊಟ್ಬಿಟ್ಟೆ ಸರ್. ಅವ್ರೆ ತುಂಬಾ ನೋವು ಕೊಟ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಈಗ ಯಾಕ ಮಾತು? ಮೊದ್ಲು ನಾ ಬಿಡಿ. ಸರ್ ಅವ್ರೆ, ನೀವು ನನಗೆ ಗದರ್ತಿದ್ದೀರಾ? ಹೀಗೆ ನೀವು ಜೀವನ ಪೂರ್ತಿ ಗದರ್ತಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ? ಇರ್ಬೋದಿತ್ತು, ಆದ್ರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ಮನೆಯವ್ರ ಮಾತನ್ನ ನಂಬಿ ನನ್ನನ್ನು ದೂರ ಮಾಡ್ಬಿಟ್ರಿ. ನಮ್ಮನೆಯವ್ರ ಮಾತನ್ನ ಕೇಳ್ಬೇಕಿತ್ತು, ಆದ್ರೆ ನಿಮ್ಮನ್ನು ಕಳ್ಕೊಳ್ಳೋ ಅಷ್ಟು ನಂಬಾರ್ದಿತ್ತು. ಆದ್ರೂ ನೀವೆಂತ ಶಿಕ್ಷೆ ಕೊಡ್ಬಾರ್ದಿತ್ತು ಸರ್. ಇದನ್ನ ಶಿಕ್ಷೆ ಅಂತ ಯಾಕೆ ಅನ್ಕತ್ತೀರಾ? ಜೀವನದ ಇನ್ನೊಂದು ತಿರುವು ಅಂತ ಅನ್ಕೊಳ್ಳಿ. ಅದೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಜೀವನ ಪರ್ಯಂತ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅನ್ಬಿಟ್ಟು ಆ ಪಾಪಿಗಳಿರೋ ನರ್ಕಕ್ಕೆ ತಳ್ಬಿಟ್ಟೆ ನಾನು. ಅಪ್ಪ, ಅಮ್ಮ, ಅಕ್ಕ, ಬಾವ ಎಲ್ರು ನನ್ನ ಜೀವನಕ್ಕೆ ಆಗಿದ್ದಾಯ್ತು. ಈಗ ಯಾಕ ಮಾತು? ಆದ್ರೂ ಅಮ್ಮ, ಎಲ್ಲ ತೆಪ್ಪನ್ನು ಅವ್ರ ಮ್ಯಾಕ್ ಹಾಕ್ಬೇಡಿ. ನಿಂದೂನು ಅವರಷ್ಟೇ ತೆಪ್ಪ ಐತೆ. ಅದಕ್ಕೆ ಪ್ರಾಯಶ್ಚಿತ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರ ಸರ್ ಅವ್ರೆ. ನೀವ್ ಹಂಗ ಅನ್ಕೊಂಡ್ರೆ ನಾನ್ ಇವನ್ ಹೇಳಿ ನೋಡಿ. ಪಾಠ ಮಾಡೋ ಮೇಷ್ಟ್ರು ಮಕ್ಳು ಪರೀಕ್ಷೆ ಬರಿಬೇಕಾದ್ರೆ ಸುಮ್ಕಿರ್ತಾರೆ, ಹಂಗಂತ ಕಾಳಜಿ ಇಲ್ಲ ಅಂತಲೇ ನೀವೀಗ ನನ್ನ ಮಾತನ್ನ ಕೇಳೋ ಪರಿಸ್ಥಿತಿನಾಗಿಲ್ಲ. ನಾನೇನ್ ಬರ್ತೀನಿ. ಜನರೇ ನಿಂತ್ಕೊಳ್ಳಿ. ಜನರೇ, ಈಗೇನಾದ್ರೂ ಸಣ್ಣವ್ರು ನನ್ನ ಮುಂದೆ ಬಂದ್ರೆ ಗಟ್ಟಿಯಾಗಿ ತಪ್ಕೊಬಿಡ್ತೀನಿ. ಅವ್ರಿಗೆ ಎಲ್ಲಿ ಹೋಗೋಕ್ಕೂ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿ ಅವರು ನಮ್ಮವರು,
ಅವ್ರ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕಾಗ್ಲಿಲ್ಲ ಅಂದ್ರೆ ನಾನಿನ್ಯಾವ ಸೀಮೆ ಪೊಲೀಸ್ ಅತ್ತೆ? ನಾನು ಯಾಕೆ ಈ ವೃತ್ತಿಲಿರ್ಬೇಕು? ಸೋತ್ಬಿಟ್ಟೆ ಅತ್ತೆ, ನಾನು ಸೋತ್ಬಿಟ್ಟೆ. ಇನ್ನು ನನಗೆ ಮುನ್ಸ್ವಾಮಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅರ್ಹತೆನೇ ಉಳ್ದಿರಲ್ಲ. ಇದಕ್ಕೆ ಬೇರೆ ದಾರಿ ಏನೂ ಇಲ್ವಾ? ಇಲ್ಲ ಅತ್ತೆ, ಎಲ್ಲ ದಾರಿಗಳು ಮುಚ್ಚಿ ಹೋಗ್ಬಿಟ್ಟಿದೆ. ಆ ದೇವೇಂದ್ರ ಅರಸು ಅಷ್ಟು ಚಾಣಾಕ್ಷ. ನಾಳೆ ಹರ್ಷಿತ್ ನಮ್ಮ ಕಣ್ಣೆದುರುಗಡೆನೆ ಬಿಡುಗಡೆ ಆಗಿ ರಾಜಾರೋಷವಾಗಿ ಹೋಗ್ತಿರ್ತಾನೆ. ಆದ್ರೆ ತಪ್ಪೇ ಮಾಡದೇ ಇರೋ ನಮ್ಮ ಉಷಾ ಕಳಂಕ ಹೊತ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತಾಳೆ ಅತ್ತೆ. ಈಗಾಗಲೇ ಅಪ್ಪ ಮಗಳು ನೊಂದೋಗಿದ್ದಾರೆ. ನಾಳೆ ಏನಾದ್ರೂ ಕೇಸ್ ಉಲ್ಟಾ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅತ್ತೆ. ಎಲ್ಲ ಕಡೆನೂ ಡೆಡ್ ಎಂಡ್. ಪರಿಸ್ಥಿತಿನ ಹೇಗೆ ಎದುರಿಸೋದು? ಎಲ್ಲ ಡೆಡ್ ಎಂಡ್ಸ್ ಆಚೆಗೂ ಒಂದು ದಾರಿ ಅಂತ ಇದ್ದೇ ಇರುತ್ತೆ ಸತ್ಯ. ಅತ್ತೆ ಏನ್ ಹೇಳ್ತಿದ್ದೀರಾ? ಈ ದಾರಿಲಿ ಹೋಗ್ತಿದ್ಯಾ, ಏನೂ ವರ್ಕೌಟ್ ಆಗ್ತಿಲ್ಲ ಅಲ್ವಾ? ಹಾಗಿದ್ಮೇಲೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ನೋಡು. ನನಗೆ ಅರ್ಥ ಆಗ್ತಿಲ್ಲ. ಸೋತ್ ಹೋದೆ ಅಂತ ಹೀಗೆ ಕುಗ್ಗಿ ಕೂತ್ಕೊಳ್ಳೋಕ್ಕಿಂತ ಬೇರೆ ಯಾವ ದಾರಿಲಿ ಹೋದ್ರೆ ಈ ಕೇಸನ್ನ ಗೆಲ್ಲಬಹುದು ಅಂತ ಯೋಚನೆ ಮಾಡು. ಮುಖ್ಯವಾಗಿ ಬೇಕಾಗಿರೋದು ಆ ಹರ್ಷಿತಿಗೆ ಶಿಕ್ಷೆ. ಅವನಿಗೆ ಶಿಕ್ಷೆ ಆದರೆ ಅಂಥವ್ರಿಗೆ ಒಂದು ಪಾಠ ಅಲ್ವಾ? ನೋಡು ಹುಡುಗಿ, ಕತ್ಲು ಬರೋದೇ ಬೆಳಕಿಗೋಸ್ಕರ. ಆದರೆ ನಾವು ನೋಡಿದಾಗ ನಮಗೇನು ಅನ್ಸತ್ತೆ ಹೇಳು? ಕತ್ಲೆ ಬೆಳಕನ್ನು ನುಂಗ್ತಾ ಇದೆಯೇನೋ ಅಂತ. ಅಲ್ಲ, ಕತ್ಲನ್ನು ಸರಿಸೋದಕ್ಕೆ ಬೆಳಕು ಬರುತ್ತೆ. ಬಹುಶಃ ಈ ಕೇಸಲ್ಲಿ ಆ ರೀತಿಯ ಬೆಳಕು ಎಲ್ಲೋ ಮರೆಯಾಗಿರ್ಬೋದು. ಅದು ಎಲ್ಲಿದೆ ಅಂತ ಹುಡುಕು. ದೇವರು ಈ ರೀತಿ ನಮ್ಮನ್ನ ಕೆಲವು ಸಲ ಪರೀಕ್ಷೆಗೆ ಒಳಪಡಿಸ್ತಾನೆ ಸತ್ಯ. ಈಗ ನೀನೇನು ಮಾಡ್ತೀಯ ಅನ್ನೋದು ನಿನ್ನೊಳಗಿನ ಸತ್ವದ ಅರಿವಿದೆಯಲ್ಲ, ಅದು ನಿನಗೆ ಮಾಡಿಸತ್ತೆ. ಯೋಚನೆ ಮಾಡಬೇಡ. ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡು. ಯಾವುದಾದ್ರೂ ದಾರಿ ಹೊಳೆದೇ ಹೊಳೆಯುತ್ತೆ. ಆದರೆ ಒಂದು ಮಾತು ಹುಡುಗಿ, ಯಾವುದೇ ಕಾರಣಕ್ಕೂ ಈ ಕೇಸನ್ನು ನೀನು ಸೋಲಬಾರದು. ಇದು ನಿನ್ನೊಬ್ಬಳ ಸೋಲಲ್ಲ, ಇಡೀ ಹೆಣ್ಣು ಕುಲಕ್ಕೆ ಸೋಲು. ಹಾಗಾಗಿ ಈ ಕೇಸನ್ನು ನೀನು ಗೆದ್ದೇ ಗೆಲ್ಲಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ತೊಳಿ. ನಾನೇ ಕುಡಿತೀನಿ. ಯಾಕೆ ನಾನು ಕುಡಿಸ್ಬಾರ್ದಾ? ಕುಡೀರಿ. ನೀನ್ ಸೀತಮ್ಮನ್ಗೆ ಆಲ್ರೆಡಿ ತಾಳಿನೇ ಕಟ್ಬಿಟ್ಟಿದ್ಯಾ? ನಿನ್ ಸೀತಮ್ಮನ್ಗೆ ಆಲ್ರೆಡಿ ನನ್ನ ಮನಸ್ಸಲ್ಲೇ ತಾಳಿ ಕಟ್ಬಿಟ್ಟಿದ್ದೀನಿ. ನಾಳೆ ಎಲ್ರ ಎದುರುಗಡೆ ತಾಳಿ ಕಟ್ಟಿ. The fun is final, right? Okay. ಇದನ್ನ ಪ್ಯಾಕ್ ಮಾಡಿ ಪ್ಲೀಸ್. ಹ್ಯಾಪಿ? ಹ್ಯಾಪಿ. ನನ್ಗಳೆಲ್ಲ ಅಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಫ್ರೆಂಡ್, ಅರ್ಜುನ್ ಸುಸು ಬಂದಿದೆ. ನನಗೆ ಹಗ್ಗು ಮಾಡಕ್ಕಾಗಲ್ಲ, ಪಾಯ ಹೇಳಕ್ಕಾಗಲ್ಲ. ಓಕೆ ಓಕೆ, ಹುಷಾರು ಸೀಪುಟ. ಬಾಯ್ ಸೀಪುಟ. ಆದ್ರೆ ನಾನ್ ನಿಮ್ಗೆ ಬಾಯ್ ಹೇಳ್ಬಿಟ್ಟೆ ಹೋಗೋದು. ಅದನ್ನೇ ಸ್ವಲ್ಪ ಲೇಟ್ ಆಗಿ ಹೇಳ್ಬೋದಲ್ವಾ? ನಂಗೆ ಯಾವ ಅರ್ಜೆಂಟ್ ಕೆಲ್ಸನೂ ಇಲ್ಲ. ಆರಾಮಾಗಿ ಸ್ವಲ್ಪ ಹೊತ್ತು ಇಬ್ರು ಕೂತ್ಕೊಂಡು ಮಾತಾಡ್ಬೋದಪ್ಪ. ನನಗ್ ಮನೇಲಿ ತುಂಬಾ ಕೆಲ್ಸ ಇದೆ.
ಬಾಯ್ ರಾಮ್. ಅಷ್ಟೇನಾ? ಇನ್ನೇನು? ಬಾಯ್ ರಾಮ್. ಥ್ಯಾಂಕ್ ಯು ಸೀತಾ. ಹೋದ್ ಸಲನೂ ಇದೇ ತರ ಹಗ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಏನು? ಐ ಮೀನ್ ಈ ಸ್ವೀಟ್ ಹಗ್ ನೆನ್ಪಿದ್ಯಾ ನಿಮ್ಗೆ? ಮೋಸ್ಟ್ಲಿ ಆಫೀಸ್ ಹತ್ರ ಅಂತ ಕಾಣುತ್ತೆ. ನಾವಿಬ್ರು ನಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡ್ಮೇಲೆ, ಆಮೇಲೆ ಸಿಹಿ ಹತ್ರ ನಮ್ಮಿಬ್ರು ವಿಷಯ ಹಂಚ್ಕೊಂಡ್ಮೇಲೆ ನೀವು ಇದೇ ತರ ಕಾರ್ ಸೀಟ್ ಹಿಂದೆ ಏನೋ ಬಾಟ್ಲ್ ತಗೊಳಕಂತ ಬಗ್ಗಿದ್ರಿ. ನೀವೇನೋ ನಂಗೆ ಹಗ್ ಮಾಡಕ್ ಬರ್ತಿದ್ದೀರಾ ಅಂತ ನಾನ್ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ನೆನ್ಪಿರೋದಕ್ಕೆ ಆಗ ತುಂಬಾ ಪಾಪ ಅನ್ಸಿತ್ತು ನನಗೆ. ಈ ಹುಡುಗಿರೆಲ್ಲ ಇಷ್ಟೇ, ನೋಟಿಸ್ ಮಾಡಿದ್ರು ಮಾಡಿಲ್ದೇ ಇರೋ ತರನೇ ಇರ್ತಾರೆ ಯಾವಾಗ್ಲೂ. ಈಗ ಹಗ್ ಮಾಡ್ದೆ ತಾನೆ, ಹಳೇದೆಲ್ಲ ಮಾಫಿ. ಓಕೆ ಓಕೆ, ನಡೆಯುತ್ತೆ. ರಾಮ್, ಏನೇ ಆದ್ರೂ ನೀವ್ ಹೀಗೆ ನನ್ನ ಜೊತೆಲೇ ಇರ್ತೀರಾ ಅಲ್ವಾ? ಸೀತಾ, ಯಾಕೆ ನೀವು ಇಷ್ಟೊಂದು ಭಯ ಪಡ್ತೀರ? ನೋ ಮ್ಯಾಟರ್ ವಾಟ್ ದ ಸಿಚುಯೇಷನ್, ನಾನು ಯಾವಾಗಲೂ ನಿಮ್ ಜೊತೆನೇ ಇರ್ತೀನಿ. I'll never leave you, ಸೀತಾ. ಓಕೆ ರಾಮ್, ಬಾಯ್. ನನಗೆ ಬೇಕು ಸೀತಾ. ಏನು? ಅದು ನಿಮ್ಮ ಕೈಯಲ್ಲೇ ಇದೆ. ಓ, ಬಳೆನಾ? ಕರ್ಮ ಕಾಂಡ ಭಗವಂತ, ನಾನು ನಿಮ್ಗೆ ಅವಾಗಲೇ ಕೊಟ್ಟಿದ್ದು ಸೀತಾ. ಓಕೆ, ಬಾಯ್ ರಾಮ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೈ ಕ್ಲಾಸ್ ಹುಡುಗಿಗೆ ಬೈಪಾಸ್. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದಿರು ಕೊನೆವರೆಗೆ. ನೀನ್ ನನಗೆ ನೃತ್ಯ ಹೇಳ್ಕೊಟ್ಟಿದ್ ಗುರುಗಳಿಗೆ ಅಕ್ಕ ಆಕಾಶತ್ತಾರೆ, ಭಾವ ಭೂಮಿ ಗೆದ್ದೋರೆ, ಸೇರೋ ಸಮಯ ಬಂದೇ ಬಿಡ್ತೋರೆ ಅಕ್ಕ. ನಮ್ ಸುಬ್ರಹ್ಮಣ್ಯ ಬೆಳಿಗ್ಗೆನೆ ರೆಡಿಯಾಗಿ ಮೀಟಿಂಗ್ ಇದೆ ಅಂತ ಓದ್ನಲ್ಲ, ಅದ್ರ ಲೈವ್ ಟಿವಿಲ್ ಬರ್ತಾ ಇದೆ ಅಂತೆ. ಬೇಗ ದೇವ್ರ ಹತ್ರ ರಿಮೋಟ್ ಇಸ್ಕೊಂಡು ಆ ಚಾನಲ್ ಹಾಕ್ರಿ, ನಮ್ ಸುಬ್ರಹ್ಮಣ್ಯ ಕಂಡ್ರೆ ಕಾಣ್ಬೋದು. ಹೇಗೆ ಚೇಂಜ್ ಮಾಡ್ಲಿ? ಮಂಗನ ಕೈಲಿ ಮಾಣಿಕ ಸಿಕ್ಕಾಕೊಂಡಾಗೆ ನಮ್ಮ ಬೀಗರ ಕೈಯಲ್ಲಿ ರಿಮೋಟ್ ಸಿಕ್ಕಾಕೊಂಡಿದೆಯಲ್ಲೇ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಚಾನಲ್ ಚೇಂಜ್ ಮಾಡಿ, ನಾನು ನನ್ನ ಮಗನ ನೋಡ್ಲೇಬೇಕು. ಆಯ್ತು ಆಯ್ತು ಇರೇ, ಅಳಿಂದ್ರ ಕೇಳ್ತೀನಿ. ಅಳಿಂದ್ರೆ, ಇವತ್ತು ಟಿವಿನಲ್ಲಿ ಮಿನಿಸ್ಟ್ರದು ಲೈವ್ ಪ್ರೋಗ್ರಾಮ್ ಇದೆ. ಅದರಲ್ಲಿ ನಮ್ಮ ಸುಬ್ಬನು ಕಾಣಿಸ್ಕೊತಾ ಇದ್ದಾರೆ. ನಿಮ್ಮ ಅಮ್ಮನಿಗೆ ಹೇಳಿ ಆ ನ್ಯೂಸ್ ಚಾನಲ್ನ ಸ್ವಲ್ಪ ಹಾಕ್ಸ್ತೀರಾ? ಅಯ್ಯೋ ಅತ್ತೆ, ಇದೇನಿದು ನಿಮ್ ಕಣ್ಸುತ್ತೆ ಕಪ್ಪಗಾಗ್ಬಿಟ್ಟಿದೆಯಲ್ಲ? ಹೌದಾ? ಏನು ಮಾಡೋದು, ಈ ಮನೆಗೆ ಬಂದಾಗಿಂದ ನೆಟ್ಟಿಗೆ ನಿದ್ದೆನೇ ಇಲ್ಲ. ಇನ್ನು ಟಿ ವಿಯಲ್ಲಿರೋದು ಏನು ದೊಡ್ಡದಾಗಿ ಕಾಣಿಸೋದೇ ಇಲ್ಲ. ಹತ್ರ ಹೋಗಿ ನೋಡಿದ್ರೆ ಕಣ್ಣಿಗೊಳ್ಳೋದಲ್ಲ. ನಿಜ ನಿಜ, ಇಷ್ಟು ಚೆನ್ನಾಗಿರೋ ಮುಖದಲ್ಲಿ ಕಣ್ಸುತ್ತ ಕಪ್ಪಗಾಗ್ಬಿಟ್ರೆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ಅತ್ತೆ, ಇವತ್ತು ನ್ಯೂಸ್ ಚಾನೆಲ್ ಅಲ್ಲಿ ಆರೋಗ್ಯದ ಪ್ರೋಗ್ರಾಮ್ ಬರ್ತಿದೆ. ಅದರಲ್ಲಿ ಕಣ್ಸುತ್ತಾಗಿರೋ ಕಪ್ಪು ಕಲೆನ ಹೋಗ್ಸೋದು ಹೇಗೆ ಅಂತ ಹೇಳ್ತಾರಂತೆ. ಸ್ವಲ್ಪ ನ್ಯೂಸ್ ಚಾನೆಲ್ ಹಾಕ್ಬಿಡ್ತೀರಾ? ಏನ್ ನಂಬರ್ ಅದ? ಮರ ರಿಮೋಟ್ ಇಸ್ಕೊಂಡ ಚೇಂಜ್ ಮಾಡಿ. ಅಮ್ಮ, ಅಣ್ಣ ಏನಾದ್ರು ಕಾಲ್ ಮಾಡಿದ್ನಾ? ಅವನೇನಾದ್ರು ಹೇಳಿದ್ನಾ? ಅಯ್ಯೋ, ಅದೆಷ್ಟು ಸರಿ ಕೇಳ್ತೀಯ? ಅವಾಗ್ಲಿಂದ 150 ಸರಿ ಕೇಳ್ಬಿಟ್ಟೆ. ಹಂಗೇನಿಲ್ಲ, ಚಾನೆಲ್ ಚೇಂಜ್ ಮಾಡು.
ಅಣ್ಣನ ಮೇಲಿರೋ ಪ್ರೀತಿಗೆ ಹಾಗೆ ಕೇಳ್ತಾ ಇದ್ನ ಕಡೆ. ಅಣ್ಣ ತಂಗಿ ಮೇಲೆ ಎಷ್ಟು ಕಾಳಜಿ ಇಟ್ಟಿದನೋ ಹಾಗೆ ತಂಗಿನೂ ಅಣ್ಣನ ಮೇಲೆ ಅಷ್ಟೇ ಕಾಳಜಿ ಇಟ್ಟಿದ್ದಾಳೆ. ತಂಗಿ ಇಡೋ ಪ್ರತಿ ಹೆಜ್ಜೆಗೂ ಅಣ್ಣ ಕಾವಲಾಗಿರ್ತಾನೆ. ಅಣ್ಣ ಹಾಕಿರೋ ಗೆರೆನ ತಂಗಿ ಯಾವತ್ತೂ ದಾಟಲ್ಲ. ಇವರಿಬ್ರು ಪ್ರೀತಿಗೆ ಯಾರ ದೃಷ್ಟಿನೂ ತಾಗಬಾರ್ದಪ್ಪ. ಆಯ್ತಾಯ್ತು, ಮೊದಲು ಚಾನಲ್ ಹಾಕಿ ಮಿನಿಸ್ಟ್ರ್ ಪ್ರೋಗ್ರಾಮು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ನಡೀತಿದೆ ಅಂತೆ. ನಮ್ಮ ಸುಪ್ಪನು ಅದ್ರಲ್ಲಿ ಕಾಣ್ಬೋದು. ಅತ್ತೆ, ಈ ಪ್ರೋಗ್ರಾಮ್ ಮುಗಿದ ಕೂಡಲೇ ಆ ಪ್ರೋಗ್ರಾಮ್ ಬಂದ್ಬಿಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡೋ, ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಯೋಗ್ಯನಿಗೆ. ಗೊತ್ತಿದೆ ತಾತ, ಅದಕ್ಕೆ ಅಂತಾನೆ ಅವರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ ತಾತ. ಅದಕ್ಕೆ ತಾನೇ ಅವನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ತಾತ, ನಿಮ್ಮ ದುಡ್ಡನ್ನ ನಾನು ಮುಂದಿನ ತಿಂಗಳು ನನಗೆ ಬರೋ ಸಂಬಳದಲ್ಲಿ ಕೊಟ್ಬಿಡ್ತೀನಿ, ಸರಿನಾ? ಹೌದೌದು, ಬರೋ ಸಂಬಳ ಎಲ್ಲ ನನಗೆ ಕೊಟ್ಬಿಟ್ರೆ ನೀನೇನು ಮಾಡ್ತೀಯೋ? ಬರೋ ಸಂಬಳದಲ್ಲಿ ಸಾಲ ತೀರಿಸಿ, ದುಡಿಯೋದ್ರಲ್ಲಿ ಚೂರು ಪಾರು ಉಳಿಸಿ, ಉಳಿದ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿರಿ. ಥ್ಯಾಂಕ್ಸ್ ತಾತ. ನಿನ್ನ ಮುಖ ನೋಡಿಕೊಂಡು ಅವನ್ನ ಬಿಡಬೇಕಷ್ಟೇ. ನೋಡು, ಪ್ರತಿ ತಿಂಗಳು ಇದೇ ಕಥೆ ಆಗಬಾರ್ದು. ಅವನ್ನ ಸಾಲ ತೀರಿಸೋದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳು. ಸರಿ ತಾತ. ಏನೋ ಲೆಕ್ಕಾಚಾರ ಹಾಕ್ತಿದ್ದೀರಾ? ಬರೀ ಇದೇ ಆಗೋಯ್ತು ಲೆಕ್ಕಾಚಾರದ ಬದುಕು. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ನೋಡೆ, ತಿರುಗೋ ಈ ಕಡೆ. ಇದೇನಿದು ಚಿನ್ನದ ಸರ? ಹೇಗೆ ಬಂತು ನಿನ್ನ ಹತ್ರ? ತಾತ, ಇದು ಚಿನ್ನದಲ್ಲ, ರೋಲ್ಡ್ ಗೋಲ್ಡು. ಏನು ಮಾಡೋದು, ನಮಗೆ ಬಡತನ ಇದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಓಡಾಡೋಕ್ಕಾಗತ್ತಾ? ಅದಕ್ಕೆ ರೋಲ್ಡ್ ಗೋಲ್ಡ್ ಸರ ತಗೊಂಡು ಹಾಕ್ಕೊಂಡೆ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀಯ? ಇದು ನಿಜವಾಗಲೂ ಚಿನ್ನನೇ. ನನ್ನ ಹತ್ರನೇ ಕಥೆ ಹೇಳ್ತಾ ಇದ್ದೀಯ? ಏನಿಲ್ಲ ಅಂತಂದ್ರು ಇದು 1.5 ಇಂದ 2 ಲಕ್ಷ ರೂಪಾಯಿ ಬಾಳುತ್ತೆ. ಅಷ್ಟು ದುಡ್ಡು ನಿನಗೆಲ್ಲಿ ಸಿಕ್ತು? ತಾತ, ಇದನ್ನ ನನ್ನ ಯಜಮಾನರು ನನ್ಗೆ ಕೊಡ್ಸಿದ್ರು. ಹಾಗಾದ್ರೆ ಕೇಳಲ್ಲ ಅವನ್ನ? ಅಯ್ಯಯ್ಯೋ ಬೇಡ ತಾತ, ಅದು ನನ್ನ ಮಾವಂಗೆ ಏನೋ ದುಡ್ಡು ಬರೋದಿತ್ತು ಅಂತ ಹೇಳ್ತಿದ್ರು. ಹೋದ್ವಾರ ಬಂತಂತೆ. ಅದಕ್ಕೆ ಬರೀ ಕರಿಮಣಿ ಸರ ಯಾಕೆ ಹಾಕ್ಕೊಳ್ತೀಯಾ, ಜೊತೆಗೆ ಚಿನ್ನ ಸರನು ಹಾಕು ಅಂತ ಇದನ್ನು ಕೊಡ್ಸಿದ್ರು. ಮತ್ತೆ ಸುಳ್ಳು? ಆ ಜುಗ್ಗ ನಿನಗೆ ಚಿನ್ನದ ಸರ ಕೊಡಿಸ್ತಾನ? ಜಗತ್ ಬಾರಿಸ್ತೀನಿ ನೋಡು. ಹೇಳ್ತೀನಿ, ಈ ಸರನ ನಾನೇ ಮಾಡಿಸ್ಕೊಂಡೆ. ದುಡ್ಡು ಕೊಟ್ಟಿದ್ದು ದೀಪಿಕಾ ಮತ್ತೆ ಶಾರ್ವರಿ ಚಿಕ್ಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.